ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು, 6:30ನೇ ಆಗಿಬಿಟ್ಟಿದ್ದು ಅನ್ಕೋತೀನಿ. ಯಾಕಂದರೆ ತುಂಬ ಮಳೆ ಬರ್ತಾ ಇತ್ತು. ಚೆನ್ನೈಯಲ್ಲಂತೂ ಈಗ ಕಂಟಿನ್ಯೂಸ್ ಮಳೆ ಬರ್ತಾನೆ ಇದೆ. ಇವತ್ತಿಗೆ 5 ಡೇಸ್ ಆಯಿತು ಅನಿಸುತ್ತೆ, ಕಂಟಿನ್ಯೂಸ್ ಮಳೆ ಬರ್ತಾನೆ ಇದೆ. ಸ್ವಲ್ಪ ಹೊತ್ತು ನಿಂತರೆ ಸ್ವಲ್ಪ ಹೊತ್ತು ಬರುತ್ತೆ, ಹಂಗೆ ಬರ್ತಾನೆ ಇದೆ. ಸೊ ಅದಕ್ಕಾಗಿ ಬೇಗ ಹೇಳೋಕ್ಕಾಗ್ತಿಲ್ಲ ಅಷ್ಟೇ. ಸೊ ಹೇಳೋ ಅಷ್ಟರಲ್ಲಿ 6:30 ಆಗಿಬಿಟ್ಟಿತ್ತು. ರಾತ್ರಿ ಕೂಡ ಏನೂ ಕ್ಲೀನ್ ಮಾಡಿರಲಿಲ್ಲ. ಫುಲ್ ಅಡುಗೆ ಮನೆಯೆಲ್ಲ ಮೆಸ್ಸಿ ಇತ್ತು, ಮನೆಯೆಲ್ಲ ಮೆಸ್ಸಿ ಇತ್ತು. ಬೇಗ ಹೇಳೋಣ ಅಂತ ಮಲ್ಕೊಂಡೆ, ಆದರೆ ಬೇಗ ಎದ್ದೇಳೋಕ್ಕೂ ಕೂಡ ಆಗಲಿಲ್ಲ. ಸೊ ಆಲ್ರೆಡಿ 6:30 ಆಗಿದೆ. ಸೊ ಆದ್ರೂ ಇನ್ನೂ ಸ್ವಲ್ಪ ನಿದ್ದೆ ಮಂಪರಲ್ಲೇ ಇತ್ತು. ಎದ್ರೂ ಕೂಡ ಇನ್ನೂ ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಎದ್ಬಿಟ್ಟು ಒಂದು ಲೋಟ ಬಿಸಿನೀರು ಕುಡಿದೆ, ಮಾತ್ರೆ ತೊಗೊಂಡು, ಥೈರಾಯ್ಡ್ ಮಾತ್ರೆ ತೊಗೊಂಡು ಬಿಸಿನೀರು ಕುಡಿತಾ ಒಂದು 5 ಮಿನಿಟ್ಸ್ ಹಾಗೆ ರಿಲ್ಯಾಕ್ಸ್ ಮಾಡಿದೆ. ಆಗ ಸ್ವಲ್ಪ ನಿದ್ದೆ ಎಲ್ಲ ಹೋದಂಗೆ ಅನ್ನಿಸ್ತು. ಸೊ ಅದಾದಮೇಲೆ ಕೆಲಸ ಸ್ಟಾರ್ಟ್ ಮಾಡಿದೆ. ನನಗೆ ಹೈಪೋಥೈರಾಯ್ಡಿಸಮ್ ಇರೋದ್ರಿಂದ ಯಾಕೋ ಗಂಟ್ಲ ಹತ್ರ ಸ್ವಲ್ಪ ದಪ್ಪ ಆದಂಗೆ ಅನ್ನಿಸ್ತಿದೆ. ಸೊ ಡಾಕ್ಟ್ರ್ ಹತ್ರ ಒಂದು ಸಲ ತೋರಿಸ್ಕೊಳ್ಳೋಣ ಅಂತ ಅನ್ಕೋತಿರ್ತೀನಿ. ಬಟ್ ತೋರಿಸೋಣ ಅಂತ ಇನ್ನೂ ತೋರಿಸಿಲ್ಲ, ಒಂದು ಸಲ ತೋರಿಸ್ಕೊಬೇಕು. ಸೊ ರಾತ್ರಿ ನಾನು ರಾಜ್ಮಾ ಮಸಾಲ ಮಾಡಿದ್ದೆ, ಅದರ ರೆಸಿಪಿ ಇವಾಗ ನಾನು ಶೇರ್ ಮಾಡ್ತಾಯಿದ್ದೀನಿ ಹೇಗೆ ಮಾಡಿದ್ದೆ ಅಂತ. ಸೊ ನನಗಂತೂ ರಾಜ್ಮಾ ಮಸಾಲ ಒಂದು ಸಲ ನಾನು ಡೆಲ್ಲಿಲಿ ತಿಂದಿದ್ದೆ, ಆವಾಗಿಂದ ತುಂಬ ಇಷ್ಟ ಆಗುತ್ತೆ. ಎಸ್ಪೆಷಲಿ ಅದನ್ನು ಚಪಾತಿಗಿಂತ ರೈಸ್ ಜೊತೆ ತುಂಬ ಇಷ್ಟ ಆಗುತ್ತೆ. ಸೊ ಅವಾಗ ಮಾಡ್ತಾ ಇರ್ತೀನಿ ನಾನು. ಸೊ ಅದನ್ನು ಹೇಗೆ ಮಾಡೋದು ಅಂತಂದರೆ, ರಾಜ್ಮಾ ಒಂದು 8ರಿಂದ 10 ಗಂಟೆ ಟೈಮ್ ನೆನೆಸ್ಕೊಬೇಕು. ಅದಾದಮೇಲೆ ನಾನು ಬೆಳಗ್ಗೆನೇ ನೆನೆ ಹಾಕ್ಬಿಟ್ಟಿದ್ದೆ. ಸೊ ಇವಾಗ ಆಲ್ರೆಡಿ ಒಂದು 8 ಅವರ್ ಆದರೂ ನೆಂದಿತ್ತು ಅನಿಸುತ್ತೆ. ಇವಾಗ ಒಂದು ಕುಕ್ಕರ್ ಇಟ್ಟು ಕುಕ್ಕರ್ಗೆ ಸ್ವಲ್ಪ ಒಂದು ಎಣ್ಣೆ ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ ಮತ್ತೊಂದು 2 ಏಲಕ್ಕಿ ಇದಿಷ್ಟನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಆದಮೇಲೆ 1 ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಸಣ್ಣದಾಗಿ ಹಚ್ಕೊಂಡಿರೋ ಒಂದು ಈರುಳ್ಳಿ ಹಾಕಿದ್ದೀನಿ. ಫುಲ್ಲು ಸಣ್ಣದಾಗಿ ಹಚ್ಕೊಬೇಕು. ಅದಾದಮೇಲೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇದಿಷ್ಟೂ ಅಂದರೆ ಜಜ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾನು ಮಿಕ್ಸಿಲಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ನೀರೇನೋ ಹಾಕ್ತೇನೆ. ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ, ಅದಾದಮೇಲೆ 3 ಟೊಮೊಟೊ ಹಣ್ಣು ಪ್ಯೂರಿ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಬೇಕು. ಒಂದು 8ರಿಂದ 10 ನಿಮಿಷ ಅಂತೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇಲ್ಲಿ ನೋಡಿ, ನಾನು ರಾಜ್ಮಾ ಅದು ನೆನೆಸಿಟ್ಟಿದ್ನಲ್ಲ ಎಷ್ಟು ಉಬ್ಬಿದೆ ಅಂತ, ಅಂದರೆ ದಪ್ಪ ದಪ್ಪ ಆಗಿದೆ. ಸೊ ಅದನ್ನು ವಾಶ್ ಮಾಡಿ ಇಟ್ಕೊಳ್ತಿದ್ದೀನಿ. ಅಷ್ಟು ರಾಜ್ಮಾನೂ ಕೂಡ ನಾನು ಹಾಕ್ತಿಲ್ಲ, ಸ್ವಲ್ಪ ತೆಗೆದಿರ್ತಿದ್ದೀನಿ. ಯಾವಾಗಾದ್ರೂ ರಾಜ್ಮಾ ಪಲಾವ್ ಮಾಡೋಣ ಅಂತ ಒಂದು 2-3 ಡೇಸ್ ಒಳಗಡೆ ರಾಜ್ಮಾ ಪಲಾವ್ ಕೂಡ ಮಾಡ್ಕೋತೀನಿ. ಸೊ ನಾನಿಲ್ಲಿ ಮಸಾಲೆಗಳು ಹಾಕೋತಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಮತ್ತು ಧನಿಯಾ ಪೌಡರ್ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು. ಅದಾದಮೇಲೆ ಚಿಲ್ಲಿ ಪೌಡರ್, ಕಾಶ್ಮೀರಿ ಚಿಲ್ಲಿ ಪೌಡರ್ ಕಲರ್ಗೋಸ್ಕರ ಹಾಕೋತಿದ್ದೀನಿ. ಅದಾದಮೇಲೆ ಸ್ವಲ್ಪ ಜೀರಿಗೆ ಪೌಡರ್, ಇದಿಷ್ಟು ಮಸಾಲ ಮತ್ತು ಸ್ವಲ್ಪ ಗರಂ ಮಸಾಲ ಇದಿಷ್ಟು ಹಾಕಿ 1 ನಿಮಿಷ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತೀನಿ. ಅದಾದಮೇಲೆ ನಾವು ಆಲ್ರೆಡಿ ರಾಜ್ಮಾ ವಾಶ್ ಮಾಡಿ ಇಟ್ಕೊಂಡ್ವಲ್ಲ ಅದನ್ನು ಹಾಕಿ ಮಸಾಲೆ ಜೊತೆ ಒಂದು 2 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು. ಅದಾದಮೇಲೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಬೇಕು. ತುಂಬ ಸಾಂಬಾರಿಗೆಲ್ಲ ಹಾಕುವಷ್ಟು ನೀರು ಹಾಕ್ಕೊಬಾರ್ದು. ಎಷ್ಟು ಗ್ರೇವಿಗೆ ಬೇಕಾಗಿರುತ್ತೆ ಅದಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ನಾನಿಲ್ಲಿ ರೈಸ್ ಮಾಡೋದ್ರಿಂದ ರೈಸ್ಗೆ ಎಷ್ಟು ಬೇಕಾಗುತ್ತೆ ಆ ಥರ ನೀರು ಹಾಕೋತಿದ್ದೀನಿ. ತುಂಬ ಜಾಸ್ತಿ ನೀರು ಹಾಕ್ತಿಲ್ಲ, ಸ್ವಲ್ಪ ಗ್ರೇವಿ ಟೈಪಲ್ಲೇ ಮಾಡ್ಕೊಬೇಕು ಇದನ್ನು. ಅದಾದಮೇಲೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕ್ಬಿಟ್ಟು ಲಿಡ್ಡು ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಬೇಕು ಇದನ್ನು. ಹೈ ಫ್ಲೇಮಲ್ಲೆಲ್ಲ ಕೂಗಿಸೋಕೆ ಹೋಗಬಾರ್ದು, ಯಾಕಂದರೆ ಅದು ಬೆಂದಿರಲ್ಲ. ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ಲೋ ಫ್ಲೇಮಲ್ಲೇ ನಿಮಗೆ ಅದು 6ರಿಂದ 7 ವಿಸಲ್ ಆದರೂ ಕೂಗಿಸ್ಕೊಬೇಕು. ಸೊ ಆವಾಗ ಅಷ್ಟೇ ಅದು ಚೆನ್ನಾಗಿ ಬಂದಿರುತ್ತೆ. ಅದು ರಾಜ್ಮಾ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಕೆಲವು ರಾಜ್ಮಾಗಳು ಕ್ವಾಲಿಟಿ ಏನಾದರೂ ಚೆನ್ನಾಗಿದ್ರೆ ಬೇಗ ಬೆಂದೋಗುತ್ತೆ. ಕೆಲವು ರಾಜ್ಮಾ ಅಂತೂ ನೀವು 10 ವಿಸಲ್ ಹಾಕ್ಸಿದ್ರೂ ಕೂಡ ಬೇಯಲ್ಲ. ಸೊ ಅದಕ್ಕೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಬೇಯಿಸ್ಕೊಬೇಕಾಗುತ್ತೆ. ಹಾಯ್ಕಂದ ಏನಿವತ್ತು ಫುಲ್ಲು ರೆಡ್ ಏನೇನು ರೆಡ್ ಹಾಕ್ಕೊಂಡಿದ್ದೀರಾ ತೋರಿಸಿ. ರೆಡ್ ಕಲರ್ ಟೀ ಶರ್ಟ್, ರೆಡ್ ಕಲರ್ ಸ್ಕರ್ಟ್, ರೆಡ್ ಕಲರ್ ಹೇರ್ ಬ್ಯಾಂಡ್, ಬ್ಯಾಕ್ ಸೈಡ್ ರೆಡ್ ಕಲರ್ ರಿಬ್ಬನ್, ಓ ರೆಡ್ ಕಲರ್ ಬಟ್ಟು. ಯಾಕೆ ನೀವೆಲ್ಲ ಹಿಂಗೆ ಮ್ಯಾಚಿಂಗ್ ಹಾಕೊಳ್ಳೋದು? ಮ್ಯಾಚಿಂಗ್ ಫುಲ್ ಇಷ್ಟನಾ? ಬ್ಯಾಕ್ ಸೈಡ್ ಟರ್ನ್ ಆಗಿ ಒಂದ್ಸಲ. ಸೂಪರಾಗಿದೆ ನಿಮ್ಮ ರಿಬ್ಬನ್. ಇನ್ನೊಂದು ರಿಬ್ಬನ್ ಇದೆ, ಮೆರೂನ್ ಕಲರ್ ಇರ್ತದ ನಂದು, ಮೆರೂನ್ ಕಲರ್ ಇನ್ನೊಂದು. ಓಹೋ ಸರಿ, ಬರ್ಕೋಗಿ.
ಇಲ್ಲಿ ರಾಜ್ಮಾ ಮಸಾಲ ಮತ್ತು ರೈಸ್ ಎರಡೂ ರೆಡಿಯಾಗಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಮಂತ್ಲಿ ಒಂದು ಟ್ವೈಸ್ ಆದರೂ ಇದನ್ನು ಮಾಡ್ತಾಯಿರ್ತೀನಿ. ನನಗಂತೂ ಫೇವ್ರೇಟ್ ಇದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ವಿಹನ್ನ ಸ್ಕೂಲಿಗೆ ಕಳಿಸಾಯಿತು. ಅವಳು ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದು ನಾನು ಕೂಡ ಟಿಫನ್ ಮಾಡಿಬಿಟ್ಟು ಈ ಮನೆ ಕೆಲಸ ಮಾಡ್ಕೊಳ್ಳೋಣ ಅಂತ ಫಸ್ಟು ಅಡುಗೆ ಮನೆಯೆಲ್ಲ ಫುಲ್ ಮೆಸ್ಸಿ ಆಗಿಬಿಟ್ಟಿತ್ತಲ್ಲ, ಬೆಳಗ್ಗೆನೇ ತೋರಿಸಿದ್ನಲ್ಲ. ಸೊ ಅದಕ್ಕೆ ಫಸ್ಟು ಅಡುಗೆ ಮನೆಯೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಬಿಡೋಣ, ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿದ್ರಾಯ್ತು ಅಂತ ಈಗ ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಾನಂತೂ ನಮ್ಮ ಮನೇಲಿ ಜಾಸ್ತಿ ಪಾತ್ರೆ ಯೂಸ್ ಮಾಡ್ಬಿಡ್ತೀನಿ ಅಂತ ನನಗೆ ಯಾವಾಗಲೂ ಅನಿಸ್ತಿರುತ್ತೆ. ತುಂಬ ಅಂದರೆ ತುಂಬ ಪಾತ್ರೆ ಆಗಿಬಿಡುತ್ತೆ. ಇರೋದೇ 3 ಜನ, ಆದರೆ ಇಷ್ಟೊಂದು ಪಾತ್ರೆ ಯಾಕೆ ಯೂಸ್ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ಏನಾದರೂ ಒಂದನ್ನು ಯೂಸ್ ಮಾಡಿದ್ರೆ ತೆಗಿಯೋದು ಸಿಂಕಿಗೆ ಹಾಕೋದು, ಇನ್ನೊಂದೇನೋ ಯೂಸ್ ಮಾಡೋದು ತೆಗಿಯೋದು ಸಿಂಕಿಗೆ ಹಾಕೋದು, ಈ ಥರ ಮಾಡಿ ಮಾಡಿ ತುಂಬ ಪಾತ್ರೆ ಆಗಿಬಿಡುತ್ತೆ. ಸೊ ನಂಗೆ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಮಿನಿಮಮ್ ಅಂದರೂ 1 ಅವರ್ ಬೇಕಾಗುತ್ತೆ. ಎಲ್ಲ ಪಾತ್ರೆ ಎಲ್ಲ ತೊಳೆದು ಅದ್ರ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ 1 ಅವರ್ ಆದರೂ ಆಗುತ್ತೆ. ಸೊ ಅದಷ್ಟು ಟೈಮಲ್ಲಿ ನನ್ನ ಮೈಂಡ್ ವಾಸ್ ಏನಾದರೂ ಓಡ್ತಿರುತ್ತೆ. ಏನಾದರೂ ಒಂದು ಯೋಚನೆ ಬರ್ತಾನೆ ಇರುತ್ತೆ. ಯಾಕೆ ಹಿಂಗೆ, ನಾನು ಅಷ್ಟು ಓದಿದ್ರೂ ಇವಾಗ ಯಾಕೆ ನಾನು ಕೆಲಸ ಮಾಡ್ತಿಲ್ಲ, ಇವಾಗ ಯಾಕೆ ಏನೂ ಕೆಲಸ ಮಾಡ್ತಿಲ್ಲ, ನಾನು ಅಷ್ಟೆಲ್ಲ ಕಷ್ಟಪಟ್ಟು ನಮ್ಮಪ್ಪ ಓದಿಸಿದ್ದು ವೇಸ್ಟ್ ಆಯಿತಾ, ಬರೀ ನಾನು 5 ವರ್ಷ ಜಾಬ್ ಮಾಡೋಕ್ಕೆ ಅಷ್ಟೇ ಓದಿದ್ದ, ನಾನು ಏನಾದರೂ ಲೈಫಲ್ಲಿ ಮಾಡಬೇಕು, ನಾನು ಏನಾದರೂ ಕೆಲಸ ಮಾಡಬೇಕು, ನಾನು ಏನಾದರೂ ದುಡಿಬೇಕು ಅನ್ನೋದು ಯಾವಾಗಲೂ ಮೈಂಡಲ್ಲಿ ಓಡ್ತಾನೇ ಇರುತ್ತೆ. ಮಾಡ್ತಿರೋದು ಫಿಸಿಕಲ್ ವರ್ಕೇ ಆಗಿದ್ರು ಮೈಂಡ್ಗೂ ಒಂಥರ ಪ್ರೆಸರ್ ಅನಿಸ್ತಾ ಇರುತ್ತೆ, ಏನಾದರೂ ಯೋಚನೆ ಬರ್ತಾನೆ ಇರುತ್ತೆ. ನಿಮ್ಮಲ್ಲಿ ಯಾರಿಗಾದ್ರೂ ಈ ಥರನೇ ಯೋಚನೆ ಬರುತ್ತಾ ಅಂದರೆ ಮನೆ ಕೆಲಸ ಮಾಡಬೇಕಾದ್ರೆ ಬೇರೆ ಏನಾದರೂ ಯೋಚನೆ ಮಾಡ್ತಿರೋದು, ಸುಮ್ಮನೆ ಮೈಂಡಿಗೆ ಪ್ರೆಸರ್ ಕೊಡೋದು, ಆ ಥರ ಯಾರಿಗಾದ್ರೂ ನಿಮಗೂ ಹಾಗೆ ಮಾಡ್ತೀರಾ, ಇಲ್ಲ ಸುಮ್ಮನೆ ಮನೆ ಕೆಲಸ ಮಾಡ್ತಿರ್ತೀರಾ ಏನು ಯೋಚನೆ ಮಾಡೋದು ಅನ್ನೋದನ್ನು ನಿಮಗೇನಾದರೂ ಸೇಮ್ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಇವಾಗ ಆಲ್ಮೋಸ್ಟ್ ಅಡುಗೆ ಮನೆಯೆಲ್ಲ ಕ್ಲೀನಾಗಿದೆ. ಸಿಂಕೊಂದು ಕ್ಲೀನ್ ಮಾಡಿಬಿಟ್ರೆ ಅಡುಗೆ ಮನೆಯೆಲ್ಲ ಕ್ಲೀನಿಂಗ್ ಮುಗಿಯುತ್ತೆ. ಮಧ್ಯಾಹ್ನದ ಅಡುಗೆ ಕೂಡ ರೆಡಿ ಮಾಡಬೇಕು. ನನ್ನ ಮಗಳು ಬರೋ ಟೈಮ್ ಕೂಡ ಆಗ್ತಿದೆ. ಅಷ್ಟೆಲ್ಲ ಮನೆ ಕ್ಲೀನ್ ಮಾಡಿಬಿಟ್ಟು ಮಧ್ಯಾಹ್ನದ ಅಡುಗೆ ಏನಾದರೂ ಮಾಡಬೇಕು. ಸದ್ಯಕ್ಕೆ ಉಪ್ಸಾರು ಮತ್ತು ಮುದ್ದೆ ಏನಾದರೂ ಮಾಡೋಣ ಅಂತ ಅನ್ಕೋತಿದ್ದೀನಿ. ನೋಡ್ತೀನಿ ಆ ಟೈಮ್ಗೆ ಏನೋ ಆಗುತ್ತೆ ಅದನ್ನು ಮಾಡ್ಕೋತೀನಿ. ಒನ್ ಟೈಮ್ಗೆ ಆಗೋಷ್ಟು ಏನು ಬೇಕಾಗುತ್ತೋ ಅಷ್ಟೇ ಮಾಡ್ಕೋತೀನಿ. ನನಗೆ ಮತ್ತು ನನ್ನ ಮಗಳಿಗೆ ಇಬ್ಬರಿಗೇ. ರಾತ್ರಿಗೆ ಹೇಗಿದ್ರು ಚಪಾತಿ ಇಲ್ಲ ರೋಟಿ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಮಧ್ಯಾಹ್ನಕ್ಕೆ ಏನೂ ಜಾಸ್ತಿ ಮಾಡೋಕ್ಕೋಗಲ್ಲ ನಾನು. ಒನ್ ಟೈಮ್ಗೆ ಏನು ಬೇಕಾಗುತ್ತೆ ಅದಷ್ಟೇ ಮಾಡ್ಕೋತೀನಿ. ಈಗ ಅಡುಗೆ ಮನೆಯೆಲ್ಲ ಕ್ಲೀನ್ ಆಯಿತು. ಈಗ ಮನೆ ಕ್ಲೀನ್ ಮಾಡ್ಕೊಳ್ಳೋಣ. ಬೆಡ್ರೂಮ್ ಕೂಡ ಬೆಳಗ್ಗೆಯಿಂದ ಕ್ಲೀನ್ ಮಾಡಿಲ್ಲ, ಬೆಳಗ್ಗೆಯಿಂದ ಹಾಗೆ ಬಿಟ್ಬಿಟ್ಟಿದ್ದೀನಿ. ಸೊ ಈಗ ಫಸ್ಟ್ ಬೆಡ್ಶೀಟ್ ಎಲ್ಲ ಫೋಲ್ಡ್ ಮಾಡಿ ಬೆಡ್ ಅರೇಂಜ್ ಮಾಡಿಬಿಟ್ಟು ಅದಾದಮೇಲೆ ಕಸ ಗುಡಿಸ್ಕೊಂಡು ಬರ್ತೀನಿ. ಸೊ ನಮ್ಮ ಮನೇಲಿ ಒಬ್ಬೊಬ್ಬರು ಒಂದೊಂದು ಬೆಡ್ಶೀಟ್ ಹೊತ್ಕೊಳ್ತಾರಲ್ವ. ಈಗಂತೂ ಚೆನ್ನೈಲಂತೂ ಫಸ್ಟೆಲ್ಲ ನಮಗೆ ಬ್ಲ್ಯಾಂಕೆಟ್ ನೆಸೆಸಿಟಿ ಇರಲಿಲ್ಲ. ಸೊ ಇವಾಗ ಸ್ವಲ್ಪ ಮಳೆ ಬರ್ತಿರೋದ್ರಿಂದ ಒಬ್ಬೊಬ್ರಿಗೆ ಒಂದೊಂದು ಬ್ಲ್ಯಾಂಕೆಟ್ ಆಗುತ್ತೆ. ಸೊ ಅದಕ್ಕೆ ನಮ್ಮ ಮನೇಲಿ ಒಂದು 3-4 ಬ್ಲ್ಯಾಂಕೆಟ್ ಇಟ್ಕೊಂಡಿದ್ದೀವಿ. ಸದ್ಯಕ್ಕೆ ಕೋಲ್ಡ್ ಇದೆ ಅಂತ ಅಷ್ಟೇ. ಇಲ್ಲ ಅಂದರೆ ಚೆನ್ನೈಲಂತೂ ನಾವು ಸ್ಟಾರ್ಟಿಂಗ್ ಬಂದಾಗಂತೂ ಬ್ಲ್ಯಾಂಕೆಟೇ ಬೇಡವಾಗಿತ್ತು. ಫಸ್ಟೆಲ್ಲ ಕೂಲರ್ ಯೂಸ್ ಮಾಡ್ತಿದ್ವಿ, AC ಹಾಕಿಸ್ಕೊಂಡಿರಲಿಲ್ಲ ಸ್ವಲ್ಪ ದಿನ ಹೋಗಲಿ ಅಂತ. ಈಗಂತೂ ಕೂಲರಲ್ಲ, ಬ್ಲ್ಯಾಂಕೆಟ್ ಹಚ್ಕೊಂಡು ಮಲ್ಕೊಬೇಕಾಗಿದೆ. ವೆದರ್ ಹಂಗೆ ಅಲ್ವಾ, ಒಂದ್ಸಲ ಒಂಥರ ಇರುತ್ತೆ, ಒಂದ್ಸಲ ಒಂಥರ ಇರುತ್ತೆ. ಸೊ ಬೆಳಗ್ಗೆ ಬೇಗ ಎದ್ದು ಈ ಕೆಲಸಗಳನ್ನೆಲ್ಲ ಮಾಡ್ಕೊಂಡಿಲ್ಲ ಅಂತಂದರೆ ದಿನ ಪೂರ್ತಿ ಇದೇ ಕೆಲಸದಲ್ಲಿ ಹೋಗ್ಬಿಡುತ್ತೆ. ಈಗ ಆಲ್ಮೋಸ್ಟ್ 12 o'clock ಆಗ್ತಾ ಬರ್ತಾ ಇದೆ. ಸೊ ನಾನು ಇನ್ನೂ ಮನೆ ಕ್ಲೀನ್ ಮಾಡೋದ್ರಲ್ಲೇ ಇದ್ದೀನಿ. ಅದಕ್ಕೆ ಹೇಳೋದು, ಬೆಳಗ್ಗೆ ಬೇಗ ಎದ್ಬಿಟ್ಟು ಇವೆಲ್ಲ ಕೆಲಸ ಮಾಡ್ಕೊಂಡ್ಬಿಟ್ರೆ ದಿನದಲ್ಲಿ ಬೇರೆ ಕೆಲಸ ಮಾಡ್ಕೊಳ್ಳೋಕ್ಕೆ ಇಲ್ಲ ಬೇರೆ ಏನಾದರೂ ಮಾಡೋಕ್ಕೆ ಟೈಮ್ ಇರುತ್ತೆ. ಇಲ್ಲಾಂದರೆ ಮನೆ ಕೆಲಸ ಮಾಡ್ತಾ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಇದೇ ಕೆಲಸದಲ್ಲಿ ಹೋಗ್ಬಿಡುತ್ತೆ. ಬೆಳಗ್ಗೆ ಎದ್ದಾಗ ಇವನ್ನೆಲ್ಲ ಮಾಡಿಬಿಟ್ರೆ ಇಷ್ಟು ಟೈಮ್ ತೊಗೊಳುತ್ತೆ ಅಂತಲೂ ಅನಿಸಲ್ಲ. ಬೆಳಗ್ಗೆ ಒಂದು 1.5 hour 2 hour ಟೈಮ್ ಕೊಟ್ಬಿಟ್ರೆ ಮನೆಯೆಲ್ಲ ಕ್ಲೀನಾಗಿರುತ್ತೆ, ಅಡುಗೆ ಮನೆ ಕೂಡ ಕ್ಲೀನಾಗಿರುತ್ತೆ, ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಕ್ಲೀನ್ ಮಾಡ್ಬಿಡ್ಬೋದು. ಬಟ್ ಅದಾದಮೇಲೆ ಸ್ಕೂಲ್ಗೆ ಹೋದ್ಮೇಲೆ ಮಾಡೋಣ ಅಂತ ಕೈ ಹಾಕಿದ್ರೆ ಆವಾಗ ಜಾಸ್ತಿ ಟೈಮ್ ಅನಿಸುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಅದೇ ಬೆಳಗ್ಗೆ ಬೇಗ ಇದು ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಮುಗಿಯುತ್ತೆ ಅನಿಸುತ್ತೆ. ಸೊ ಇವಾಗ ಎಲ್ಲ ಕ್ಲೀನ್ ಆಯಿತು. ಅದಕ್ಕೆ ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಬಂದುಬಿಡ್ತೀನಿ. ಅಡುಗೆ ಮಾಡೋಕ್ಕೆ ಉಪ್ಸಾರು ಮುದ್ದೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಯಾಕೋ ಬೇಡ, ಏನಾದರೂ ಸಿಂಪಲಾಗಿ ಮಾಡೋಣ ಅಂತ, ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಇದೆಲ್ಲ ಕೆಲಸ ಮಾಡಿ ಮುಗಿಸೋ ಅಷ್ಟರಲ್ಲಿ 12:45 ಆಗೇ ಬಿಡ್ತು. ನನ್ನ ಮಗಳು ವಾಪಸ್ 1 ಗಂಟೆಗೆಲ್ಲ ಮನೆ ಬಂದುಬಿಡ್ತಾಳೆ. ಸೊ ಇನ್ನೇನು ಅವಳು ಕರ್ಕೊಂಬರೋ ಟೈಮ್ ಕೂಡ ಆಯಿತು. ಸೊ ಅವಳು ಬಂದಾದಮೇಲೆ ಮಾಡ್ಕೊಳ್ಳೋಣ. ಉಪ್ಪಿಟ್ಟಾದರೆ ಬಿಸಿ ಬಿಸಿ ಇದ್ರೇ ತಿನ್ನೋಕ್ಕಾಗೋದು. ಸೊ ಅವಳು ಬಂದಾದಮೇಲೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಒಂದು 15 minutes ಹಾಗೆ ಕೂತಿದ್ದೆ. ಸೊ ಈಗ ಅವಳು ಬಂದು ಬಂದಿದ್ದೀನಿ. ಸೊ ನನಗಿಂತ ಮುಂಚೆನೇ ಮನೆ ಒಳಗಡೆ ಬಂದಿದ್ದಾಳೆ. ಅವಳೇ ವೀಡಿಯೋ ಮಾಡ್ತಿರೋದು. ನಾನು ವೀಡಿಯೋ ಮಾಡು ಅಂತ ಕೊಟ್ಟಿದ್ದೆ. ಕರೆಕ್ಟಾಗಿ ಕವರ್ ಮಾಡ್ಕೊಂಡಿದ್ದಾಳೆ, ಯಾವ ಥರ ಮಾಡಿದ್ದಾಳೆ ನೋಡಿ. ಸೊ ಬ್ಯಾಗೆಲ್ಲ ಹಿಡ್ಕೊಂಬರಲ್ಲ ಅವಳು, ನನ್ನ ಕೈಲೇ ಕೊಟ್ಬಿಡ್ತಾಳೆ. ತಗೊಂಬ ನೀನು ಹಿಡ್ಕೊಂಬ, ನಂಗೆ ಸಾಕಾಗಿದೆ ಅಂತ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ಆಫ್ಟರ್ನೂನ್ ಆಗಿದೆ, ಟೈಮ್ ಬಂದು 1:30 ಆಗಿದೆ. ಸೊ ವಿಹಾ ಈಗ ತಾನೇ ಸ್ಕೂಲಿಂದ ಬಂದು, ನಾಳೆ ಅವಳಿಗೆ ಸ್ಪೋರ್ಟ್ಸ್ ಡೇ ಇದೆ. ಅದಕ್ಕೆ ಅಂತ ಸ್ಕೂಲಲ್ಲಿ T-shirt ಕೊಟ್ಟಿದ್ದಾರೆ, ನೋಡ್ಬೋದು. ಸ್ಕೂಲ್ ನೇಮ್ ಇದೆ ಮತ್ತು ಬ್ಯಾಕ್ ಸೈಡಲ್ಲೂ ಸ್ಕೂಲ್ ನೇಮ್ ಇದೆ, ಯಾವ ಸ್ಕೂಲು ಅಂತ. ಸೊ
ಸೊ ನಾಳೆ ಒಂದಿನಕ್ಕಷ್ಟೇ ಸ್ಪೋರ್ಟ್ಸ್ ಟೈಮ್ ಮಾತ್ರ. ಸೊ ಬ್ಲ್ಯಾಕ್ ಕಲರ್ದು ಟ್ರ್ಯಾಕ್ ಪಾಯಿಂಟ್ ಹಾಕವನಿ ಅಂತ ಹೇಳಿದ್ದಾರೆ. ಟ್ರ್ಯಾಕ್ ಪಾಯಿಂಟ್ ನಾವೇ ತಗೊಬೇಕು. ಕೊಡ್ಕಂದ ಓಶ್, ಇದು ಬಂದು ಪ್ಯಾಂಟ್. ಸೊ ಇದು ನಾನು ಮ್ಯಾಕ್ಸಲ್ಲಿ ತಗೊಂಡಿದ್ದೆ ಅನಿಸುತ್ತೆ ಪ್ಯಾಂಟ್. ಆಮೇಲೆ ವೈಟ್ ಕಲರ್ ಶೂ ಬೇಕು ಅಂತ ಹೇಳಿದ್ರು. ನಾನು ತರಿಸಿದ್ದೆ, ಬಟ್ ಏನಾಗಿದೆ ಸೈಜ್ ದೊಡ್ಡದು ಅಂದ್ಬಿಟ್ಟಿದೆ. ಸೊ ಅದಕ್ಕೆ ಈಗ ಶೂ ತೊಗೊಂಬರ್ಬೇಕು ಸಾಯಂಕಾಲ ಹೋಗ್ಬಿಟ್ಟು ವೈಟ್ ಕಲರ್ದು. ಏನು ಮಾಡೋದು, ತರಿಸಿದ್ದೆ ಬಟ್ ದೊಡ್ಡದಾಗ್ಬಿಟ್ಟಿದೆ. ಮತ್ತೆ ಇನ್ನೊಂದು ಕೆಲಸ ಮತ್ತೆ ಹೋಗಿ ತೊಗೊಂಬರ್ಬೇಕು. ಇದನ್ನು ಇಟ್ಕೊಂಡಿರ್ತೀನಿ, ಈಗ ಏನೋ ಸ್ವಲ್ಪ ದೊಡ್ಡದಾದ್ಮೇಲೆ ಹಾಕ್ಕೊಳಕ್ಕಾಗುತ್ತೆ. ರಿಟರ್ನ್ ಏನು ಮಾಡಲ್ಲ, ಇಟ್ಕೊಂಡಿರ್ತೀನಿ ಹಾಗೇನೆ. ಈಗ ದೊಡ್ಡದಾದ್ಮೇಲೆ ಜೀನ್ಸ್ ಜೊತೆ ಹಾಕ್ಕೊಳಕ್ಕಾಗುತ್ತೆ. ಕ್ವಾಲಿಟಿ ಏನೋ ಚೆನ್ನಾಗಿದೆ, ಬಟ್ ಸೈಜ್ ದೊಡ್ಡದಾಗ್ಬಿಟ್ಟಿದೆ ಅಷ್ಟೇ. ಸೊ ಅದಕ್ಕೆ ಇವಾಗ ಇದು ನಾನು ಚೆಕ್ ಮಾಡ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಒಂದ್ಸಲ. ಸೀದಾ ತೊಗೊಂಡ್ಬಿಟ್ಟು ಇದನ್ನು ಕಟ್ ಮಾಡೋಣ. ಅಲ್ಲೇ ಇಟ್ಟು ಈ ಕಡೆ ಬಾ. ಸೊ ಇದು ವಿಹಾರ್ ಡ್ರೆಸ್ಸು ಚೆನ್ನಾಗಿ ಕಾಣಿಸ್ತಿದೆ, ಸೈಜು ಕೂಡ ಎಲ್ಲ ಕರೆಕ್ಟಾಗಿದೆ. ಇದ್ರ ಜೊತೆ ವೈಟ್ ಶೂ ಅಂತ ತೊಗೊಬೇಕಷ್ಟೇ. ವಿಹಾರ್ ಪುಟ ಈ ಕಡೆ ಬಾಕಂತ, ಸ್ವಲ್ಪ ಈ ಕಡೆ ಬಾ, ಮುಂದೆ ಬಾ, ಮುಂದೆ ಇಲ್ಲಿ ಇಲ್ಲಿ. ಹಾಂ ಚೆನ್ನಾಗಿ ಕಾಣಿಸ್ತಿದೆ, ಸೈಜ್ ಕರೆಕ್ಟಾಗಿದೆ. ಟಿ ಶರ್ಟು ಸ್ಕೂಲವರೇ 2 ಮಾಡಿಸಿರೋದು ಚೆನ್ನಾಗಿದೆ. ಶೂ ಒಂದು ಮಾತ್ರ ದೊಡ್ಡ ಸೈಜ್ ಆಗಿಬಿಡ್ತು. ಓಕೆ, ಸಾಯಂಕಾಲ ಹೋಗ್ಬಿಟ್ಟು ಬೇರೆ ಶೂ ತೊಗೊಂಬರೋಣ. ಯಾವುದಾದ್ರೂ ಸ್ಪೋರ್ಟ್ಸ್ ಶೂ ಆದರೆ ಓಕೆ ಅಂದರು, ಬಟ್ ಈ ಹತ್ರ ಸ್ಪೋರ್ಟ್ಸ್ ಶೂ ಯಾವುದೂ ಇಲ್ಲ. ಸೊ ಅದಕ್ಕೆ ತೊಗೊಬೇಕು. ನೋಡಿ ಕಾಲು ಎಷ್ಟು ದೊಡ್ಡದು ಕಾಣುತ್ತಿದೆ. ಸೊ ಅದಕ್ಕೆ ಚೇಂಜ್ ಮಾಡಿಸಲ್ಲ, ದೊಡ್ಡ ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಆಗುತ್ತೆ. ಈಗ ನಾಳೆಗೋಸ್ಕರ ಬೇರೆ ತೊಗೊಂಬರ್ಬೇಕಷ್ಟೆ. ಸೊ ಕಂದ ಶೂವಾ ಎಲ್ಲಿ ನೈಲ್ ಪಾಲಿಶ್ ಇಲ್ವಲ್ಲ? ಶೂಸ್ ನೋಡ್ಬಾರ್ದು. ಓ ಕಲರ್ ಇದೆಯಲ್ಲ ಅದರದ್ದು ಅನ್ಸುತ್ತೆ ಪುಟ. ಆ ಸೈಡಲ್ಲಿ ಎಲ್ಲೋ ಇದನ್ನು ಗೋಲ್ಡನ್ ಕಲರ್ ಆಗಿದೆಯಲ್ಲ ಅದಕ್ಕೆ ಅನಿಸುತ್ತೆ. ಆ ಕಡೆ ಹಂಗೆ ತಗೊಂಬಾರ್ದು, ಬಿಚ್ಚು. ಅದಕ್ಕೆ ಅದ ಕಲರ್ ಅಲ್ಲ. ಸೊ ಸ್ಪೋರ್ಟ್ಸ್ ಡೇಗೆ ರೆಡಿನಾ? ಪ್ರಾಕ್ಟೀಸ್ ಮಾಡಿದ್ದೀರಾ? ಓಕೆ, ಇವಾಗ ಹೋಗ್ಬಿಟ್ಟು ಉಪ್ಪಿಟ್ಟು ಮಾಡ್ತೀನಿ. ಬೆಳಗ್ಗೆ ಚಪಾತಿ ಮಾಡಿದ್ದೆ. ಸೊ ಇವಾಗ ಆಗುವಷ್ಟು ಉಪ್ಪಿಟ್ಟು ಮಾಡ್ತೀನಿ. ಉಪ್ಪಿಟ್ಟು ಮಾಡಿಬಿಟ್ಟು ತಿಂದ್ಬಿಟ್ಟು ಹಾಗೆ ತಲೆಗೆ ಆಯಿಲ್ ಹಚ್ಚಬೇಕು. ಬೆಳಿಗ್ಗೆ ಹಾಗೆ ಮೈ ಸ್ನಾನ ಮಾಡಿ ಕಳಿಸಿದ್ದೆ. ಇವತ್ತು ತಲೆ ಸ್ನಾನ ಮಾಡಿಸ್ಬೇಕಿತ್ತು. ಸೊ ತಲೆ ಸ್ನಾನ ಮಾಡಿಸ್ಬಿಟ್ಟು, ಯಾಕಂದರೆ ನಾಳೆ ಬೆಳಗ್ಗೆನೇ 8:15ಗೆ ಕರ್ಕೊಂಬಂದು ಬಿಡಬೇಕು ಅಂತ ಹೇಳಿದ್ದಾರೆ. ಪೇರೆಂಟ್ಸ್ ಎಲ್ಲ 9:30ಗೆ ಹೋಗ್ಬೋದಂತೆ. ಸೊ ಅದಕ್ಕೆ ಇವಾಗಲೇ ತಲೆ ಸ್ನಾನ ಮಾಡಿಸ್ಬಿಟ್ರೆ ಬೆಟರ್ ಅಂತ ಇವಾಗ ಆಯಿಲ್ ಹಚ್ತೀನಿ. ಆಯಿಲ್ ಹಚ್ಬಿಟ್ಟು ಉಪ್ಪಿಟ್ಟು ಮಾಡಿಬಿಟ್ಟು ತಿನ್ಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡಿಸ್ತೀನಿ. ಸೊ ಮತ್ತೆ ಸಿಗ್ತೀನಿ. ಬಾಯ್. ವಿಹಾ ಶೂ ತೋರಿಸ್ತೀಯಾ ಕಂದ? ಶೂ ತೋರಿಸ್ತೀಯಾ? ಓಕೆ ಮಗನೇ. ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ. ಓಕೆ, ಸಾಯಂಕಾಲ ಹೋಗ್ಬಿಟ್ಟು ತೊಗೊಂಬರೋಣ ಬೇರೆದು ಅಲ್ಲ ಪುಟ? ಚೆನ್ನಾಗಿ ಕಾಣ್ತಿದ್ದೀರಾ? ನಮ್ಮ ಮಾಧವ್ದು ಮತ್ತೆ ನಂದು ಸೇಮ್ ಟಿ ಶರ್ಟ್ ಸೇಮ್ ಮ್ಯಾಕ್ಸ್ ಅಂತ ತಗೊಂಡು ಬಂದಿದ್ದಾರೆ. ಬ್ರೌನ್ ಕಲರ್ದಾ? ಬ್ರೌನ್ ಕಲರ್ ಟಿ ಶರ್ಟ್. ಸೇಮ್ ಸೈಜಾ? ಸೇಮ್ ಸೈಜ್ ಅಲ್ಲ, ಸೇಮ್ ಕಲರ್. ಓಕೆ ಓಕೆ ಓಕೆ. ಅವ್ರು ಸೇಮ್ ಮ್ಯಾಕ್ಸ್ ಅಂತ ತಗೋ ಬಂದಿದ್ದಾರೆ, ಅದಕ್ಕೆ ಸೇಮ್. ಓಕೆ ಕಂದ, ಲುಕಿಂಗ್ ಕ್ಯೂಟ್. ಅಶ್ಮಿತಾ ಮತ್ತೆ ಕಾಶಿದು ಸೇಮ್ ಇಲ್ಲ, ಅವರೆಲ್ಲ ಬೇರೆ ಕಡೆ ತಗೊಂಡಿದ್ದಾರೆ ಅನ್ಸುತ್ತೆ. ಅದಕ್ಕೆ ಚೆನ್ನಾಗಿ ಕಾಣ್ತಿದ್ದೀರಾ? ಇವಾಗ ವಿಹಾಗ ಆಯಿಲಿಂಗ್ ಎಲ್ಲ ಮಾಡಿಬಿಟ್ಟು ಉಪ್ಪಿಟ್ಟು ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ನೋಡಿ ಉಪ್ಪಿಟ್ಟು ಮಾಡಿದ್ರೆ ಅವಳಿಗೆ ಮಾತ್ರ ಈ ಥರ ಬೋಲ್ ಥರ ಶೇಪ್ ಮಾಡಿಕೊಡ್ಬೇಕು. ಇಲ್ಲ ಅಂದರೆ ಉಪ್ಪಿಟ್ಟು ನಂಗೆ ಬೇಡ ಅಂತೆಲ್ಲ ರಗಳೆ ಮಾಡ್ತಿರ್ತಾಳೆ. ನಾನು ನನ್ನ ಪ್ಲೇಟ್ಗೆ ಸೀದಾ ಹಾಗೆ ಹಾಕೋತೀನಿ. ಅವಳಿಗೆ ಮಾತ್ರ ಸ್ವಲ್ಪ ತಿನ್ನಲಿ, ಸ್ವಲ್ಪ ಚೆನ್ನಾಗಿ ಅನ್ನಿಸ್ಲಿ ಅಂತ ಈ ಥರ ಬೌಲ್ ಥರ ಶೇಪ್ ಮಾಡಿಬಿಟ್ಟು ಹಾಕ್ಕೊಂಬಂದಿರ್ತೀನಿ.
ಅದನ್ನು ರಗಳೆ ಮಾಡ್ತಿರ್ತಾಳೆ. ಯಾರು ಮಮ್ಮ ನಂಗೆ ಬೇಡ ಮಮ್ಮ ನಂಗೆ ಹಸುವಾಗ್ತಿಲ್ಲ ಅಂತ ಡೌ ಮಾಡ್ತಿರ್ತಾಳೆ. ನಾನು ಸ್ವಲ್ಪ ಪೋಸ್ಟ್ ಮಾಡಿ ಎಷ್ಟಾಗುತ್ತೆ ಅಷ್ಟು ತಿನ್ನು ಅಂತ ತಿನ್ನಿಸ್ತೀನಿ. ಇವಾಗ ಆಲ್ಮೋಸ್ಟ್ ಒಂದು 4 o'clock ಮೇಲಾಗಿದೆ ಅನಿಸುತ್ತೆ. ಇವಾಗ ಅವಳು ತಲೆ ಸ್ನಾನ ಮಾಡಿಸ್ಬಿಟ್ಟು ಕರ್ಕೊಬಂದಿದ್ದೀನಿ. ಬೆಳಗ್ಗೆನೇ ಒಂದ್ಸಲ ಸ್ನಾನ ಮಾಡಿಸಿದ್ದೆ, ಬಟ್ ಆಯಿಲಿಂಗ್ ಎಲ್ಲ ಮಾಡಿದಾಗ ಮತ್ತೆ ಅವಳು ಸ್ಕೂಲಿಂದ ಬಂದಾದ್ಮೇಲೆ ಆಯಿಲಿಂಗ್ ಮಾಡೋದು ನಾನು. ಸೊ ಈಗ ತಲೆ ಸ್ನಾನ ಮಾಡಿಸ್ಬಿಟ್ಟು ಕರ್ಕೊಂಬಂದಿದ್ದೀನಿ. ನೋಡಿ ಬೆಳಗ್ಗೆನೇ ಎದ್ದು ಕೆಲಸ ಎಲ್ಲ ಮಾಡ್ಕೊಂಡಿಲ್ಲ ಅಂತಂದರೆ ನಾನು ಸಾಯಂಕಾಲ ಆದ್ರೂ ನಾನಿನ್ನೂ ಫ್ರೆಶ್ ಅಪ್ ಆಗಿಲ್ಲ, ಅಂದರೆ ಸ್ನಾನ ಮಾಡ್ಕೊಂಡಿಲ್ಲ. ಸೊ ಇವಾಗ ಇವಳು ಸ್ನಾನ ಮಾಡಿಸಿ ಅದಾದಮೇಲೆ ನಾನು ಮಾಡ್ಕೊಳ್ಳೋಣ ಅಂತ. 6 ಗಂಟೆಗೆ ಡ್ಯಾನ್ಸ್ ಕ್ಲಾಸ್ ಕೂಡ ಇದೆ. ಸೊ ಅಷ್ಟರಲ್ಲಿ ನಾನು ಸ್ನಾನ ಮಾಡ್ಕೊಂಡ್ಬಿಟ್ರೆ ಅವಳು ಕರ್ಕೊಂಡು ಹೋಗೋಕೆ ಸರಿ ಹೋಗುತ್ತೆ. ಸೊ ಅದಕ್ಕೆ ಅವಳಿಗೆ ಹೇರ್ ಡ್ರೈ ಮಾಡಿಕೊಡ್ತಿದ್ದೀನಿ. ಫ್ಯಾನಲ್ಲೇ ಡ್ರೈ ಮಾಡ್ತೀನಿ. ಸದ್ಯಕ್ಕೆ ಈಗ ಬಿಸಿಲಿಲ್ಲ ಆರಿಸೋಣ ಅಂತಂದ್ರೂ ಏರ್ ಡ್ರೈಯರ್ ಕೂಡ ನಾನು ಯಾವುದೂ ಯೂಸ್ ಮಾಡಲ್ಲ. ಫ್ಯಾನಲ್ಲೇ ಸ್ವಲ್ಪ ಡ್ರೈ ಮಾಡಿಬಿಟ್ಟು ಹಾಗೆ ಬಿಡ್ತೀನಿ, ಅದು ನ್ಯಾಚುರಲಾಗಿ ಹಾಗೆ ಡ್ರೈ ಆಗಲಿ ಅಂತ. ಡ್ಯಾನ್ಸ್ ಕ್ಲಾಸಿಂದ ಬಂದಮೇಲೆ ಮತ್ತು ಶೂ ತೊಗೊಳಕ್ಕೆ ಬೇರೆ ಹೊರಗಡೆ ಹೋಗ್ಬೇಕಿತ್ತು. ಅವ್ರ ಅಪ್ಪಗೆ ಬರೋಕ್ಕೆ ಹೇಳಿದ್ದೀನಿ, ಸ್ವಲ್ಪ ಬೇಗ ಬನ್ನಿ, ಇಲ್ಲ ಶೂ ಇಲ್ಲ ಅಂತಂದರೆ ನಾನು ಹೋಗೋದೇ ಇಲ್ಲ, ನಾನು ಸ್ಪೋರ್ಟ್ಸ್ ಡೇಗೆ ಹೋಗಲ್ಲ ಅಂತ ಹಠ ಮಾಡ್ತಿದ್ಲು. ನಾನು ಅದೇ ಹೇಳೋದ್ನೆಲ್ಲ ಶೂ ಬುಕ್ ಮಾಡಿದ್ದು ದೊಡ್ಡದು ಬಂದುಬಿಟ್ಟಿದ್ದೆ. ಸೊ ಅದಕ್ಕೆ ಅವ್ರ ಅಪ್ಪ ಕೂಡ ಹೇಳಿದ್ದೆ ಸ್ವಲ್ಪ ಬೇಗ ಬನ್ನಿ ಅಂತ. ಆದರೂ ಅವ್ರ ಅಪ್ಪ ಬರೋದು ಸ್ವಲ್ಪ 8:15 ಏನೋ ಆಗ್ಬಿಟ್ಟಿದ್ದು ಅನಿಸುತ್ತೆ. ಸೊ ಬಂದಾದಮೇಲೆ ಬೇಗ ಹೋದ್ವಿ, ಯಾಕಂದರೆ 9 o'clock ಎಲ್ಲ ಕ್ಲೋಸ್ ಆಗಿಬಿಡುತ್ತೆ. ಯಾಕಂದರೆ ಅವ್ರು ಆಲ್ರೆಡಿ ಒಂದು ಸಲ ಮ್ಯಾಕ್ಸಲ್ಲಿ ನೋಡ್ಕೊಬಂದಿದ್ರು ಶೂ. ಸೊ ಅಲ್ಲೇ ಹೋಗಿ ತೊಗೊಳ್ಳೋಣ ಅಂತ ಅಲ್ಲಿಗೆ ಹೋದ್ವಿ. ಸೊ ಈಗ ತಗೊಂಡಿದ್ದೀವಿ. ಶೂ ಇಷ್ಟ ಆಗಿತ್ತು ಮತ್ತು ನನ್ನ ಮಗಳಿಗೊಂದು ಶೂ ಇಷ್ಟ ಆಗಿತ್ತು. ಸೊ ಆ ಟೈಮಲ್ಲಿ ಏನು ಮಾಡಿದ್ಲು ಅವಳು, ಮತ್ತೆ ಚೇರ್ ಇದೆಯಲ್ಲ ಬ್ಲ್ಯಾಕ್ ಕಲರ್ ಕಾಣಿಸ್ತಿದ್ಯಲ್ಲ ಅದ್ರ ಮೇಲೆ ಹತ್ಬಿಟ್ಟು ಬೇರೆ ತೊಗೊಳಕ್ಕೆ ಹೋಗ್ಬಿಟ್ಟು ಕಾಲು ನೋವು ಮಾಡಿಕೊಂಡು ಸ್ವಲ್ಪ ಪೆಟ್ಟಾಯಿತು ಅನಿಸುತ್ತೆ. ಬಟ್ ಪೆಟ್ಟಾದರೆ ನಾವು ಕಳ್ತೀವಿ ಅಂತ ಅವಳು ಹೇಳಕ್ಕೆ ಹೋಗಲ್ಲ. ಸೊ ಪೆಟ್ಟಾಯಿತು ನನಗೆ ಇಷ್ಟ ಆದ ಶೂನ ಹಾಕ್ಕೊಂಡು ಸ್ವಲ್ಪ ಟ್ರಯಲ್ ಮಾಡು, ವಾಕ್ ಮಾಡಿಬಿಟ್ಟು ಚೆಕ್ ಮಾಡು ಅಂತ ಕಳಿಸಿದ್ರೆ ಮುಖ ಊದಿಸ್ಕೊಂಡಿದ್ದಾಳೆ. ಅವಳಿಗೆ ಏನು ಇಷ್ಟ ಆಗುತ್ತೆ ಅದನ್ನೇ ತೊಗೊಬೇಕು. ಅವಳಿಗೆ ಯಾವ್ದು ಫೇವ್ರೇಟ್ ಆಗುತ್ತೆ, ಅವಳಿಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೆ ಅದನ್ನೇ ತೊಗೊಬೇಕು. ಇಲ್ಲಾಂದರೆ ಅವಳು ಬರ್ತಿರೋದು ನೋಡಿ ಮುಖ ಊದಿಸ್ಕೊಂಡು ನಾನೇನು ತಗೊಳ್ಳೋದು ಬೇಡ ಅದು ಅಂತ. ಸೊ ತುಂಬ ಕ್ಯೂಟ್ ಅನ್ನಿಸ್ತಿತ್ತು. ಇದು ಅವಳು ಇಷ್ಟಪಟ್ಟಿದ್ದ ಶೂ. ಅದಕ್ಕಾದರೆ ಮಾತ್ರ ಫುಲ್ ಓಡೋಗೋದು ಓಡ್ಬರೋದು. ಪಾಪ ತುಂಬ ಕಂಫರ್ಟೇಬಲ್ ಆಗಿದೆ ಅಂತ ಹೇಳ್ತಿದ್ಲು. ಹೊರಗಡೆ ಒಂದು ಸಲ ಆಲ್ರೆಡಿ ಚೇರ್ ಮೇಲಿಂದ ಬಿದ್ದಿದ್ಲು, ಬರ್ತಾ ಮತ್ತೆ ಫ್ಲೋರ್ ಮೇಲೆ ಬಿದ್ದಲು. ಅದಕ್ಕೆ ಸ್ವಲ್ಪ ನಾನು ರೇಗಿದೆ. ಸೊ ಅದಕ್ಕೆ ಏನು ಮಾಡಿದ್ಲು, ಅವ್ರ ಪಪ್ಪ ಹತ್ರ ಹೋಗ್ಬಿಟ್ಟು ಒಳಗೆ ಶುರು ಮಾಡಿಬಿಟ್ಲು. ನನಗೆ ಭಯ ಬಿದ್ದಾಗ ಏನಾದರೂ ಜಾಸ್ತಿ ಏಟಾಗ್ಬಿಡುತ್ತೇನೋ ಅಂತ. ಅದಕ್ಕೆ चलना है बेटा, इधर मुँह छुपा दी।